ಮೈಸೂರು ದಸರಾ ಎಷ್ಟೊಂದು ಸುಂದರ ಆ ಕ್ಷಣವನ್ನ ನಾವು ಅನುಭವಿಸುವುದಕ್ಕೆ ಈಗ ರೆಡಿ ಆಗ್ತಾ ಇದ್ದೀವಿ. ಇನ್ನೊಂದು ಕಡೆ ಅಂಬಾರಿ ಕೂಡ ರೆಡಿ ಆಗ್ತಾ ಇದೆ. ಜೊತೆಗೆ ಅಂಬಾರಿಯನ್ನ ಹೊರುವಂತ ಅಭಿಮನ್ಯು ಕೂಡ ರೆಡಿ ಆಗ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಪಾಪ ಅವಾಗಿಂದ ನಿಂತ್ಕೊಂಡು ಶೃಂಗಾರವನ್ನ ಮಾಡಿಸ್ಕೊಳ್ತಾ ಇರೋದು ಅಭಿಮನ್ಯು. ಮತ್ತೊಂದು ಕಡೆ ಈ ವಿಶಿಷ್ಟವಾದಂಥ ವಿಭಿನ್ನವಾದಂಥ ಕಲಾ ತಂಡಗಳನ್ನು ಕೂಡ ನಾವು ನೋಡ್ತಾನೆ ಇದ್ದೀವಿ. ಬಹಳಷ್ಟು ಹೊತ್ತಿನಿಂದ ಟ್ಯಾಬ್ಲೋಗಳ ಮುಂಭಾಗ ತಮ್ಮದೇ ಆದ ರೀತಿಯಲ್ಲಿ ಶೈಲಿಯಲ್ಲಿ ಕಲೆಯನ್ನು ಪ್ರದರ್ಶನ ಮಾಡುತ್ತಾ ಹೋಗ್ತಾ ಇರುವಂಥ ಕಲಾ ತಂಡಗಳು. ಎಸ್ ಅಮ್ಮ, ಈ ಒಂದು ಏನು ಟ್ಯಾಬ್ಲೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಇಲ್ಲಿ ಕೆಂಪೇಗೌಡರು ಅಂತ ಕಾಣಿಸುತ್ತೆ. ಹೌದು, ಬೆಂಗಳೂರನ್ನ ಕಟ್ಟಿದಂತಹ ಟಿಪ್ಪು ಅರಮನೆ ಮುಂದ್ಗಡೆಗೆ ಇದ್ದಂಗೆ ಕಾಣ್ತಾ ಇದೆ. ಈಗೇನು ಇದು ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆ ಇರಬೇಕು. ಬ್ರ್ಯಾಂಡ್ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಮುಂದೆ ಅರಮನೆದು ಕೋಟೆ ಇದೆ ಅಲ್ಲ, ಆ ಕೋಟೆ ಆ ಕಡೆಗೆ ಟಿಪ್ಪುದು ಸಮ್ಮರ್ ಪ್ಯಾಲೇಸ್ ಇದೆ. ಸೊ ಮಧ್ಯದಲ್ಲಿ ತೋರಿಸ್ತಾ ಇದ್ದಾರೆ. ಹೌದು. ಆಮೇಲೆ ನೀವು ಜೋಡು ಕಳಶದ ಗುಡಿ ಅಂತ ಕೇಳಿದ್ರಿ. ಈ ಜೋಡು ಕಳಶದ ಗುಡಿ ಅಂದ್ರೆ ಎರಡು ಕಳಶ ಇದೆ. ಯಾವುದೇ ದೇವಸ್ಥಾನಕ್ಕೆ ಒಂದು ಕಳಶ ಇರುತ್ತೆ, ಇಲ್ಲಿ ಎರಡಿದೆ. ಅದು ಸೂಡಿ ಗ್ರಾಮದಲ್ಲಿ ನಾಗೇಶ್ವರ ದೇವಸ್ಥಾನ ಅಂತ ಇದೆ, ಗದಗದು. ಸೂಡಿ ಗ್ರಾಮ ಅದು ಗದಗನ ಹತ್ರನೇ. ಆಮೇಲೆ ಅಲ್ಲಿ ಇದು ಚಾಲುಕ್ಯರ ಕಾಲದ ಒಂದು ವಾಸ್ತುಶಿಲ್ಪ, ಅತ್ಯಂತ ಕುಸುರಿಯಾದಂತಹ ಶಿಲ್ಪವನ್ನ ಮಾಡಿದ್ದಾರೆ. ಈ ವಾಸ್ತುಶಿಲ್ಪ ಅದ್ಭುತವಾಗಿದೆ. ಇದು ಇದನ್ನಾಗಿದ್ದಂಥ ನಾಗದೇವನು 11ನೇ ಶತಮಾನದಲ್ಲಿ ಕಟ್ಟಿಸಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿಗೆ ಅದನ್ನ ಅಂತಂದ್ರೆ ನಾವು ಒಂದು ಕಳಸದ ಟೆಂಪಲ್ ಅನ್ನ ನೋಡ್ತೀವಿ, ಇಲ್ಲಿ ಎರಡು ಕಳಸದ ಟೆಂಪಲ್ ಅನ್ನ ಒಂದು ತೋರಿಸುವ ಮೂಲಕ ಅದು ಒಂದು ದೇವಾಲಯಗಳ ಒಂದು ಧಾರ್ಮಿಕತೆ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ಇದ್ರ ಮೂಲಕ ಸಂದೇಶ ನೋಡಿ. ಒಂದು ಕಳಸ, ಎರಡು ಕಳಸ, 5 ಕಳಸ, ಈ ರೀತಿಯಾಗಿ ಚರ್ಚೆ ಮಾಡ್ತೀವಿ. ಅಂದ್ರೆ ಹೊಯ್ಸಳ ಕಾಲದಲ್ಲಿ 5 ಗುಡಿಗಳಿತ್ತು. ಏಕಗುಡಿ, ದ್ವಿಗುಡಿ, ಏನು ಪಂಚಕೂಟ, ತ್ರಿಕೂಟ ಅಂತ ಎಲ್ಲ ಇತ್ತು. ಅಂತಂದ್ರೆ ಆ ಗುಡಿಗಳು ಒಂದು ದೇವಾಲಯದ ಒಳಗಡೆ 3-4 ದೇವರುಗಳ ಐತಿಯಲ್ಲ, ಆ ತರ ದೇವಾಲಯಗಳನ್ನ ಹೊಯ್ಸಳ ಕಾಲದಲ್ಲಿ ಕಾಣ್ತೀವಿ. ತ್ರಿಕೂಟ ಇದೆ, ತ್ರಿಕೂಟ, ಪಂಚಕೂಟ, ಷಟ್ಕೂಟ ಅಂತ ಹೇಳಿ. ಅಂದ್ರೆ ಒಂದು ಗರ್ಭಗುಡಿ ಅಂದ್ರೆ ಒಂದು ದೇವಾಲಯದಲ್ಲಿ 4-5 ಗರ್ಭಗುಡಿಗಳು, 4-5 ದೇವರುಗಳಿರುವಂತದ್ದು ಆ ತರ. ಇದು ಕಳಸ ಬ್ರಹ್ಮ, ವಿಷ್ಣು, ಮಹೇಶ್ವರ ಒಂದ್ ಕಡೆಗೆ, ಸಾವಿತ್ರಿ, ಗಾಯತ್ರಿ ಮತ್ತೆ ಸರಸ್ವತಿ ಇನ್ನೊಂದ್ ಕಡೆಗೆ. ಅದ್ಭುತವಾಗಿದೆ. ಅಂತ ಸುಂದರವಾದಂತ ಸರಸ್ವತಿ ಮೂರ್ತಿನ ನಾನು ನೋಡೇ ಇಲ್ಲ. ಲಕ್ಕುಂಡಿಯಲ್ಲಿದೆ ತ್ರಿಕೂಟ ಅಂತಂದು. ಎಸ್, ಇದು ನೇರ ದೃಶ್ಯಾವಳಿಗಳು ಅಮ್ಮ, ನೋಡ್ಬಹುದು. ಈಗ ಅಂಬಾರಿ, ಚಿನ್ನದ ಅಂಬಾರಿ 750 kg ಇದೆ. ಹೌದು. ಈ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಅವರು ಆಸೀನರಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ. ನೋಡಿ, ಇದೊಂದು ಉಳಿದಿದೆ, ಮಯೂರ ಸಿಂಹಾಸನ ಅಂತ ಇತ್ತಂತೆ, ಅದು ಸಿಗ್ಲಿಲ್ಲ. ಇಲ್ಲ, ಅದನ್ನ ನಾನು ನೋಡಿದ್ದೀನಿ. ಅದು ಲಂಡನ್ ಮ್ಯೂಸಿಯಂ ಅಲ್ಲಪ್ಪ, ಇದ್ರಲ್ಲಿ ಟರ್ಕಿನಲ್ಲಿದೆ, ಇಸ್ತಾಂಬುಲ್ ನಲ್ಲಿದೆ. ಆಮೇಲೆ ಅಭಿಮಾನದಿಂದ ಬರ್ಕೊಂಡಿದ್ದಾರೆ, ಭಾರತದಿಂದ ತಂದಿದ್ದು ಅಂತ ಬರ್ಕೊಂಡಿದ್ದಾರೆ. ಅದು ಅಷ್ಟು ತುಂಬಾ ಚೆನ್ನಾಗಿದೆ. ನಮ್ಮದೆಲ್ಲ ಲಂಡನ್ ಮ್ಯೂಸಿಯಂ ಹೋಗ್ಬೇಕು, ಇಲ್ಲ ಬೇರೆ ಮ್ಯೂಸಿಯಂ ಹೋಗ್ಬೇಕು, ಎಲ್ಲ ನಮ್ಮ ವಸ್ತುನ ದೋಚ್ಕೊಂಡು ಹೋಗಿದ್ದಾರೆ. ಇದು ಸದ್ಯ ಯಾರ ಕಣ್ಣಿಗೂ ಬಿದ್ದಿಲ್ಲ. ಇದು ಬಿದ್ದಿದ್ರೆ ಇದನ್ನ ನಾವು ನೋಡಕ್ ಆಗ್ತಾ ಇಲ್ಲ. ಅಂದ್ರೆ ನಾನು ಬರೋಕ್ಕಿಂತ ಮುಂಚೆ ಏನಾದ್ರು ಅಂಬಾರಿ ಬಗ್ಗೆ ಮಾತಾಡಿದ್ರೆ, ಯಾಕೆ ಅಂತ ಹೇಳಿದ್ರೆ ಅಂಬಾರಿಯನ್ನ ಅಂದ್ರೆ ತಯಾರಿಸಿದ್ದು ಯಾವಾಗ, ಯಾವ ನಮ್ಮ ರಾಜರ ಕಾಲಘಟ್ಟದಲ್ಲಿ ಆಗಿದ್ದು? ರಾಜ ಒಡೆಯರ ಕಾಲ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೇ ಇತ್ತು ಇದು. ಇದೇನು ನಾವು ಈ ಅಂಬಾರಿನ ನೋಡ್ತಾ ಇದೀವಿ, ಚಿನ್ನದು, ಅಲ್ಲಿಂದ ಬಂದಿರುವಂತದ್ದು ಇದು ಮೈಸೂರು ಮನೆತನಕ್ಕೆ. ವಿಜಯನಗರ ಸಾಮ್ರಾಜ್ಯದಿಂದ ಬಂದಂತದ್ದು ಸಿಂಹಾಸನ ಮತ್ತೆ ಅಂಬಾರಿ ಎರಡು ಅಲ್ಲಿದೆ. ಓಕೆ. ಅಂತಂದ್ರೆ ಮೊದಲು ಅಂಬಾರಿಯ ಮೇಲೆ ಅಂದ್ರೆ ಈ ಸಿಂಹಾಸನ, ಅಂಬಾರಿ ಏನಿದೆ ಆನೆ ಹೊತ್ಕೊಂಡು ಹೋಗುವಂತದ್ದು, ಗಜ ಅದ್ರ ಮೇಲೆ ಮಹಾರಾಜರು ಕೂರ್ತಾ ಇದ್ರು. ಆದ್ರೆ ಸ್ವಾತಂತ್ರ್ಯದ ನಂತರ ದೇವಿ, ನಾಡದೇವಿಯನ್ನ ಈ ಅಂಬಾರಿಯಲ್ಲಿ ಮೊದಲು ಮಹಾರಾಜರು ನಾನು ನೋಡಿದ್ದೀನಿ ಚಿಕ್ಕ ಹುಡುಗಿ ಆಗಿದ್ದಾಗ. ಏನು ಸಂಭ್ರಮ ಅಂತಂದ್ರೆ, ಅಂದ್ರೆ ಮಹಾರಾಜರನ್ನ ನೋಡೋದು ಎಲ್ರಿಗೂ ಸಿಕ್ಕಲ್ವಲ್ಲ. ಹೌದೌದು. ಎದುರುಗಡೆಗೆ ಆನೆ ಮೇಲೆ ಬರ್ತಾ ಇದ್ರೆ ಅಂಬಾರಿಲಿ ಮಹಾರಾಜರು ಕೂತ್ಕೊಂಡು ಆನೆ ಮೇಲೆ. ಹೌದು, ಚಿನ್ನದ ಅಂಬಾರಿ ಮೇಲೆ ಆನೆ ಮಹಾರಾಜರು ಕೂತ್ಕೊಂಡು ಹೋಗ್ತಾ ಇದ್ದು ಹಿಂದಿನ ಕಾಲಘಟ್ಟದಲ್ಲಿ. ಅದಕ್ಕೆ ಅಷ್ಟು ದೊಡ್ಡದಿರೋದದು. ಯಾಕಂದ್ರೆ ಮಹಾರಾಜರೇ ಚೆನ್ನಾಗಿದ್ರು ಅವರು, ದಷ್ಟಪುಷ್ಟವಾಗಿ, ಬಲಿಷ್ಠವಾಗಿ. ಕರೆಕ್ಟ್.
ಅಂತಂದ್ರೆ ಜನಗಳಿಗೆ ಮಹಾರಾಜರ ಒಂದು ಪ್ರದರ್ಶನ ಆಗ್ತಾ ಇತ್ತು, ಪ್ರದರ್ಶನ ಆಗ್ತಾ ಇತ್ತು. ಎಸ್, ಅಭಿಮನ್ಯು ಅಂಡ್ ಟೀಮ್ ರೆಡಿಯಾಗಿ ನಿಂತ್ಕೊಂಡಿದೆ. ಒಂದ್ ಕಡೆ ಅಂಬಾರಿ ಕೂಡ ಸಿದ್ಧವಾಗ್ತಾ ಇದೆ, ಮತ್ತೊಂದ್ ಕಡೆ ಕಲಾ ಪ್ರದರ್ಶನಗಳನ್ನ ಮಾಡ್ತಾ ಇದ್ದಾರೆ, ಜನಪದ ಮೈಸೂರನ್ನ ಕಣ್ ತುಂಬಿಕೊಳ್ಳೋದೇ ಒಂದ್ ಚಂದ. ಹೌದು, ಆ ದೇಶ ವಿದೇಶಗಳಿಂದ ಆಕರ್ಷಣೆ ಮಾಡುತ್ತದೆ ಪ್ರವಾಸಿಗರನ್ನ ಮೈಸೂರು. ಅದಕ್ಕೇನೆ ದಸರಾ, ಮೈಸೂರು ಅಂತಂದ್ರೆ ದಸರಾ ಅಂದ್ರೆ ಮೈಸೂರು. ಮೈಸೂರು ಅಂದ್ರೆ ಸಾಂಸ್ಕೃತಿಕ ನಗರ ಅಂದ್ರೆ ಮೈಸೂರು. ಅಲ್ಲಿ ಬರೋದೇ ನಮ್ಗೆ ರಾಜಮನೆತನದವರು, ಒಡೆಯರ್ ಮನೆತನದವರು, ಮೈಸೂರು ರಾಜ್ಯಗಳ ಈಗಿನ ಕಾಲಘಟ್ಟದಲ್ಲಿ ಅರಮನೆಯನ್ನ ನೋಡಿದಾಗ ಇದೇನೋ ಒಂದು 10 ವರ್ಷ 15 ವರ್ಷ ಅಷ್ಟೇ ಆಯ್ತೇನಪ್ಪ ಅಂತ ಅನ್ಸುತ್ತೆ. ಸುಟ್ಟು ಮತ್ತೆ ಹೊಸ ಅರಮನೆಯನ್ನ ಇದನ್ನ ಕಟ್ಟಿದ್ದು. ಈಗ ಮೊದಲು ಅಂಬಾವಿಲಾಸ ಅಂತ ಇತ್ತು, ಅದು ಸುಟ್ಟು ಹೋದ ನಂತರ ಇದನ್ನ ಕಟ್ಟಿದ್ದು. ಮತ್ತೆ ಹೊಸದಾಗಿ ಕಟ್ಸಿರೋದು. ಯಾವಾಗ ಇದನ್ನ ನಿರ್ಮಾಣ ಮಾಡಿದ್, ಮತ್ತೆ ಮರು ನಿರ್ಮಾಣ ಮಾಡಿದ್ದು? 18ನೇ ಶತಮಾನದಲ್ಲಿ. ಓಕೆ. ಯಾರ ಕಾಲ? ಚಾಮರಾಜ ಒಡೆಯರ್ ಕಾಲದಲ್ಲಿ ಇರಬೇಕು. ಓಕೆ, ಈಗ ಕುಮ್ಕಿ ಆನೆಗಳಾಗಿ ಬರ್ತಾ ಇದ್ದಾವೆ ಎಲ್ಲ ಆನೆಗಳು. ನೌಫತ್ ಆನೆಯಾಗಿ ಹೆಜ್ಜೆ ಹಾಕೋದಕ್ಕೆ ಗೋಪಿ ಸಜ್ಜಾಗಿದ್ದಾನೆ. ಗೋಪಿ ಆನೆ ನೋಡಿ, ಅದನ್ನ ಮುಟ್ಟೋದೇ ಒಂದು ಅದೃಷ್ಟ, ಸೌಭಾಗ್ಯ. ಅದು ಕೆಲವರೇ ಮುಟ್ಟಬೇಕು, ಕೆಲವರೇ ಇರಬೇಕು ಅಂತೆಲ್ಲ ನಿಯಮಗಳಿರ್ತವೆ. ನೀತಿ ನಿಯಮಗಳಿರ್ತದೆ. ಏನಾಗುತ್ತೆ, ಅದು ಉದ್ರೇಕಗೊಂಡು ಅದು ಇದಾಗ್ಬಿಟ್ರೆ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ, ಸಾಧ್ಯನೇ ಯಾವ ಅಂಕುಶನೂ ನಡೆಯೋದಿಲ್ಲ. ಹಾಗಾಗಿ ಆಮೇಲೆ ಅಂದ್ರೆ ಹೆಜ್ಜೆಗೂ ಜನ ನಿಂತ್ಕೊಂಡಿರ್ತಾರೆ. ಹೌದು. ಬಟ್ ಒಂದ್ ಖುಷಿ ಆಯ್ತು, ನಾನು ನಿಮ್ಗೆ ಅವಾಗ್ಲೇ ಕೇಳಿದೆ, ಯಾವತ್ತೂ ದುರ್ಘಟನೆಗಳಾಗಿಲ್ವಾ ಅಂತ. ನನ್ಗೆ ಗೊತ್ತಿದ್ದಂಗೆ ಆಗಿಲ್ಲ. ಅದು ಒಂದು ದೈವ ಶಕ್ತಿನೇ ಇರಬಹುದು, ಚಾಮುಂಡೇಶ್ವರಿ ಶಕ್ತಿನೇ ಇರಬಹುದು. ಅವಳ ಹಬ್ಬ, ಅದು ನಾಡ ಹಬ್ಬ. ಅವಳೇನೆ ಏನು ಮಹಿಷಾಸುರನನ್ನ ಮರ್ದಿಸಿ ಆ ನಾಡನ್ನ ರಕ್ಷಣೆ ಮಾಡಿ ಮೈಸೂರು ಅಂತ ಬರ್ತದೆ. ಮೈಸೂರು ಬಂದಿರೋದೇ ಮಹಿಷಾಸುರನ ಸಂಹಾರ ಮಾಡಿ. ಆಮೇಲೆ ಮೈಸೂರು ಪಾಕ್ ಬಂದಿರೋದು ಮಹಾರಾಜರಿಂದ. ಅವರು ಏನಾದ್ರೂ ರುಚಿ ಮಾಡಿ ಅಂತಂದಾಗ ನಳಪಾಕ ಮಾಡುವಂತವ್ರು ಈ ಮೈಸೂರು ಪಾಕ್ ಮಾಡಿ ಕೊಟ್ರಂತೆ. ಸೊ ಇದು ವಿಶ್ವವಿಖ್ಯಾತ ಆಗಿದೆ. ಇವತ್ತು ಅಲ್ಲಿ ಗುರು ಅಂತ ಒಂದು ಇದರಲ್ಲಿ ಅಲ್ಲಿ ಅತ್ಯಂತ ಶುದ್ಧವಾದ ತುಪ್ಪದಲ್ಲಿ ಮಾಡ್ಕೊಡ್ತಾರೆ. ಸೂಪರ್. ಮೈಸೂರು ಅಂದ್ರೆ ಮೈಸೂರು ಕಂಸಾಳೆ. ಅದು ನಂದಿ ಧ್ವಜ ಇಟ್ಕೊಂಡು ನೃತ್ಯ ಮಾಡ್ಕೊಂಡು ಹೋಗೋದಾಗ್ಲಿ. ಜಿಲ್ಲಾ ಪಂಚಾಯತ್ ಚಾಮರಾಜನಗರ. ಯಾವುದು? ಮಹದೇವ, ಮಲೆಯ ಮಹದೇಶ್ವರ. ನೋಡಿ, ಆ ಜಟೆಯನ್ನ ನೋಡಿದ್ರೆ ಮಹಾದೇವ ಅಂತ ಗೊತ್ತಾಗುತ್ತೆ. ಚಾಮರಾಜನಗರ ಅಂದ ತಕ್ಷಣ ನಮಗೆ ಮಲೆಯ ಮಹದೇಶ್ವರನೇ ಬರೋದು. ಆ 7 ಬೆಟ್ಟಗಳ ಒಡೆಯ. ಇವತ್ತು ನೋಡಿ, ನೀವು ಮಹದೇಶ್ವರನ ಬೆಟ್ಟದಲ್ಲಿ ಇದು ಗ್ರಹಣಗಳ ಕಾಲದಲ್ಲಿ ಪೂಜೆ ನಡೆಯುವ ಒಂದೇ ಒಂದು ದೇವಸ್ಥಾನ ಮಲೆಯ ಮಹದೇಶ್ವರ ಬೆಟ್ಟ. ಅದು ಹುಲಿ ಮೇಲೆ ಸವಾರಿ ಮಾಡ್ಕೊಂಡು ಬರ್ತಾ ಇರೋದು. ಮತ್ತು ಆ ಭಾಗದಲ್ಲಿ ಜಾಸ್ತಿ ಪ್ರಾಣಿಗಳಿದಾವೆ. ದಟ್ಟವಾದ ಅರಣ್ಯ ಪ್ರದೇಶ. ಕರೆಕ್ಟ್. ಅಷ್ಟು ಅರಣ್ಯ ಪ್ರದೇಶ ಇದ್ರೂ ಕೂಡ ಯಾವ ವ್ಯಕ್ತಿಗಳ ಮೇಲೂ ಯಾವ ಕಾಡು ಪ್ರಾಣಿಗಳು ದಾಳಿ ಮಾಡಿಲ್ಲ. ಅದು ಮಲೆ ಮಹದೇಶ್ವರದ ಒಂದು ದಯೆ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಪಾಸಿಟಿವಿಟಿ ಇದ್ದಾಗ ಪ್ರಾಣಿಗಳು ಕೂಡ ಒಂದು ಆ ಕ್ರೂರತೆ ಇರೋದಿಲ್ಲ.